ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವೈಬ್ಸ್ ಅಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ. ಪುಕೆಟ್ ಟ್ರಿಪ್ನ ಫಸ್ಟ್ ಡೇ ಹೇಗಿತ್ತು ಅಂತ ನೋಡೋಣ ಬನ್ನಿ. ಇವತ್ತಿನ ನಮ್ಮ ಡೇಗೆ ಒಂದು ಒಳ್ಳೆ ಎನರ್ಜಿ ಬೇಕಲ್ವಾ? ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಅಂತ ನಾವು ಟ್ಯಾಂಜರೈನ್ ಕೆಫೆಗೆ ಬಂದಿದ್ದೀವಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಹೋಟೆಲ್ ವಿ ಸ್ಟೇಡ್ ಇನ್ ಪುಕೆಟ್. ಬ್ರೇಕ್ಫಾಸ್ಟ್ಗೆ ನಾವು ಪೀನಟ್ ಬಟರ್ ಟೋಸ್ಟ್, ಅವಕ್ಯಾಡೋ ಎಗ್ ಟೋಸ್ಟ್ನ ಆರ್ಡರ್ ಮಾಡ್ಕೊಂಡಿದ್ವಿ. ಜೊತೆಲಿ 1 ಕ್ಯಾಪಚೂನೋ ಕೂಡ ಆರ್ಡರ್ ಮಾಡಿದ್ವಿ. ಈಗ ಫಸ್ಟ್ ಡೇ ನಾವು ಯಾವುದೆಲ್ಲ ಪ್ಲೇಸಸ್ನ ಕವರ್ ಮಾಡೋದಕ್ಕೆ ಪ್ಲಾನ್ ಮಾಡಿದೀವಿ ಅನ್ನೋ ಡೀಟೇಲ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ. 4 ಪ್ಲೇಸಸ್ನ ಇವತ್ತು ನಾವು ಕವರ್ ಮಾಡ್ತಾ ಇರೋದು. ಬಿಗ್ ಬುದ್ಧ ಸ್ಟ್ಯಾಚ್ಯೂ, ವ್ಯಾಟ್ ಚಲಾಂಗ್ ಟೆಂಪಲ್, ಸೆಂಟ್ರಲ್ ಪುಕೆಟ್ ಓಲ್ಡ್ ಟೌನ್. ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿಕೊಂಡು ಹೋಟೆಲ್ಗೆ ಬಂದ್ವಿ. ದಿಸ್ ಇಸ್ ದ ಹೋಟೆಲ್ ವಿ ಸ್ಟೇಡ್ ಇನ್ ಪುಕೆಟ್ ಫಾರ್ 4 days. ದಾರಾ ಹೋಟೆಲ್. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ದಟ್ ಯು ಕ್ಯಾನ್ ಚೆಕ್ ಇಟ್ ಔಟ್. ನೆಕ್ಸ್ಟ್ ಡೇ ಫಿಫಿ ಐಲ್ಯಾಂಡ್ ಟ್ರಿಪ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಡೀಟೇಲ್ಸ್ನ ಇವ್ರು ಇಲ್ಲಿ ವಿಚಾರಿಸ್ತಾ ಇದ್ರು. ಗ್ರಾಬ್ನ ಬುಕ್ ಮಾಡಿದ್ವಿ. ಸೊ ವೆಯ್ಟ್ ಮಾಡ್ತಾ ಇದ್ದೆ. ಜಸ್ಟ್ ಗಾಟ್ ಇನ್ ಟು ದ ಕ್ಯಾಬ್. ಇಲ್ಲಿ ಟ್ಯಾಕ್ಸಿ ಹಾಗೆ ಕ್ಯಾಬ್ಸ್ನ ಗ್ರ್ಯಾಬ್ ಅನ್ನೋ ಅಪ್ಲಿಕೇಶನ್ ಇಂದ ನಾವು ಬುಕ್ ಮಾಡ್ಕೊಳ್ಬಹುದು. ಈ ಅಪ್ಲಿಕೇಶನ್ ನಿಮಗೆ ಆಪ್ ಸ್ಟೋರ್ ಅಲ್ಲಿ ಸಿಗತ್ತೆ. ಫೈನಲಿ ವಿ ರೀಚ್ಡ್ ಬಿಗ್ ಬುದ್ಧ ಸ್ಟ್ಯಾಚ್ಯೂ ಇನ್ ಪುಕೆಟ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಇನ್ ಪುಕೆಟ್. ಅದ್ಭುತವಾಗಿತ್ತು ಬುದ್ಧ ಸ್ಟ್ಯಾಚ್ಯೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಮೇಝಿಂಗ್. ಈ ಬುದ್ಧ ಸ್ಟ್ಯಾಚ್ಯೂ 148 ಅಡಿ ಎತ್ತರವಾಗಿದೆ. ಇದನ್ನ ವೈಟ್ ಮಾರ್ಬಲ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಬೆಸ್ಟ್ ಟೈಮ್ ಟು ವಿಸಿಟ್ ದಿಸ್ ಪ್ಲೇಸ್ ಅಂದ್ರೆ ಮಾರ್ನಿಂಗ್ ಆಗಿರುತ್ತೆ. ಸನ್ ಇದ್ದಾಗ ಹೋದ್ರೆ ನೀವು ಸಿಕ್ಕಾಪಟ್ಟೆ ಹ್ಯೂಮಿಡ್ ಇರೋದ್ರಿಂದ ಅಷ್ಟು ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ಮೈ ಸಜೆಷನ್. ಈ ಸ್ಟ್ಯಾಚ್ಯೂ ಇರೋದು ಬೆಟ್ಟದ ಮೇಲೆ. ಸೊ ಬೆಟ್ಟದಿಂದ ನಾವು ಸಿಟಿನ ನೋಡಿದಾಗ ಹೀಗೆ ಕಾಣಿಸುತ್ತೆ. ಇಟ್ ಇಸ್ ಅ ಬ್ಯೂಟಿಫುಲ್ ವ್ಯೂ. ಆ ಕಡೆ ನಮ್ಗೆ ಸಿ ಕಾಣಿಸುತ್ತೆ, ಈ ಕಡೆ ನಮ್ಗೆ ಪುಕೆಟ್ ಸಿಟಿ ಕಾಣಿಸುತ್ತೆ. ಸ್ಟೆಪ್ಸ್ ಇಳಿತಾ ಇರುವಾಗ ನಾನ್ ಅಬ್ಸರ್ವ್ ಮಾಡಿದ್ದು ಆರ್ಕಿಟೆಕ್ಚರ್. ಆ ಡ್ರ್ಯಾಗನ್ ಸ್ಟ್ರಕ್ಚರ್ ನೋಡಿ ಎಷ್ಟು ಚಂದ ಕೆತ್ತನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ತುಂಬಾ ಸ್ಟೆಪ್ಸ್ ಎಲ್ಲ ಏನಿಲ್ಲ, ಆರಾಮಾಗಿ ನೀವು ಹತ್ಬಹುದು. ಹಾಗೆ ವ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ. ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಹಾಗೆ ಒಂದಷ್ಟು ಫೋಟೋಸ್ನ ಕೂಡ ನೀವು ಇಲ್ಲಿ ತಗೋಬಹುದು. ಇದೇ ಸ್ಟ್ಯಾಚ್ಯೂ ಹಿಂದ್ಗಡೆ ಒಂದು ಗೋಲ್ಡನ್ ಬುದ್ಧ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ. ಇದು ಗೋಲ್ಡನ್ ಬುದ್ಧ ಸ್ಟ್ಯಾಚ್ಯೂ ಜಸ್ಟ್ ಬಿಹೈಂಡ್ ದ ಬಿಗ್ ಬುದ್ಧ ಸ್ಟ್ಯಾಚ್ಯೂ. ಈ ಪ್ಲೇಸ್ನ ನೀವು ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಇವರ ಕೆಲವೊಂದು ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಸ್ಲೀವ್ಲೆಸ್ ಡ್ರೆಸ್ಸಸ್ನ ವೇರ್ ಮಾಡೋ ಹಾಗಿಲ್ಲ. ಹಾಗೆ ನಾವು ವೇರ್ ಮಾಡಿರುವಂತಹ ಡ್ರೆಸ್ ನಮ್ಮ ನೀನ ಕವರ್ ಮಾಡಬೇಕು. ದ ಡ್ರೆಸ್ ಶುಡ್ ಕವರ್ ಯುವರ್ ಶೋಲ್ಡರ್ಸ್, ಡ್ರೆಸ್ ಶುಡ್ ಕವರ್ ಯುವರ್ ನೀಸ್ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಡ್ರೆಸ್ ಅಪ್ ಆಗಿ. ತುಂಬಾನೇ ಬಿಸಿಲಿದ್ರಿಂದ ಎಳ್ನೀರನ್ನ ತಗೊಂಡ್ವಿ ಕುಡಿಯೋಣ ಅಂತ. ಹಾಗೆ ಕ್ಯಾಬ್ನ ಬುಕ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಬಟ್ ಇಲ್ಲಿಂದ ನಮ್ಮ ನೆಕ್ಸ್ಟ್ ಸ್ಟಾಪ್ ವ್ಯಾಟ್ ಚಲಾಂಗ್ ಟೆಂಪಲ್ ಆಗಿತ್ತು. ಯಾವುದೇ ಕ್ಯಾಬ್ ಅವರು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಅವರು ಹಿಲ್ಗೆ ಬಂದು ನಮ್ಮನ್ನ ಪಿಕ್ ಮಾಡಬೇಕಾಗಿತ್ತು. ಸೊ ಅಲ್ಲೇ ಇದ್ದಂತಹ ಲೋಕಲ್ ವೆಹಿಕಲ್ನ ನಾವು ಬುಕ್ ಮಾಡ್ಕೊಂಡ್ವಿ. ಈ ವೆಹಿಕಲ್ ನೇಮ್ ಬಂದು ಟುಕ್ ವೆಹಿಕಲ್ ಅಂತ ಹೇಳ್ತಾರೆ. ಇದು ಸಿಮಿಲರ್ ಟು ಆಟೋ ಆಗಿರುತ್ತೆ, ಬಟ್ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರುತ್ತೆ ಅಷ್ಟೇ. ಆನ್ ದಿ ವೇ ಹೋಗ್ತಾ ನಮಗೆ ಎಲಿಫೆಂಟ್ಸ್ ಸಿಗುತ್ತೆ, ಬಿಕಾಸ್ ಅಲ್ಲಿ ಚಿಕ್ಕದಾಗಿ ಎಲಿಫೆಂಟ್ ಕ್ಯಾಂಪಿಂಗ್ನ ಮಾಡಿರ್ತಾರೆ. ನಾವು ಎಲಿಫೆಂಟ್ಗೆ ಫೀಡ್ ಕೂಡ ಮಾಡ್ಬೋದು. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ವ್ಯಾಟ್ ಚಲಾಂಗ್ ಟೆಂಪಲ್. ಇದೊಂದು ಬ್ಯೂಟಿಫುಲ್ ಟೆಂಪಲ್ ಇನ್ ಪುಕೆಟ್. ಸೊ ಡೋಂಟ್ ಮಿಸ್ ಟು ವಿಸಿಟ್ ದಿಸ್ ಟೆಂಪಲ್. ನೀವೇನಾದರೂ ಪುಕೆಟ್ಗೆ ಪ್ಲ್ಯಾನ್ ಮಾಡಿದ್ರೆ ಈ ಟೆಂಪಲ್ನ ದಯವಿಟ್ಟು ಮಿಸ್ ಮಾಡಬೇಡಿ, ಬಿಕಾಸ್ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್.
ಬನ್ನಿ ಟೆಂಪಲ್ ಒಳಗಡೆ ಹೇಗಿತ್ತು ಅಂತ ತೋರಿಸ್ತೀನಿ. ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ ಈಗ. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ. ಆದಷ್ಟು ಟ್ರೈ ಮಾಡಿದ್ದೀನಿ ಕವರ್ ಮಾಡೋಕ್ಕೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ವ್ಯಾಟ್ಚಲಾಂಗ್ ಟೆಂಪಲ್ ಇಂದಾನೆ ನಮಗೆ ಬಿಗ್ ಬುದ್ಧ ಕಾಣಿಸುತ್ತೆ. ಬೆಟ್ಟದ ಮೇಲಿದೆ, ಸೊ ದಟ್ ಯು ಕ್ಯಾನ್ ಸಿ. ಅಲ್ಲಿ ನಾನು ಝೂಮ್ ಮಾಡಿದ್ದೀನಿ. ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಸೆಂಟ್ರಲ್ ಪುಕೆಟ್ಗೆ. ಇದು ಬ್ಯೂಟಿಫುಲ್ ಮಾಲ್. ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿದ್ದರಿಂದ ಲಂಚ್ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಮಾಲ್ ಕಡೆಗೆ ಬಂದ್ವಿ. ನನಗೆ ಫುಡ್ ತುಂಬಾ ಸ್ಪೆಸಿಫಿಕ್, ಹಾಗಾಗಿ ಕಂಫರ್ಟಬಲ್ ಫುಡ್ ಇದ್ದರೆ ಸ್ವಲ್ಪ ಎನರ್ಜಿ ಇರುತ್ತೆ ಬಾಡಿಲಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಫುಡ್ಗೆ ಸರ್ಚ್ ಮಾಡಿದ್ವಿ. ಬಟ್ ನಿಯರ್ ಬೈ ನಮ್ಗೆ ಯಾವುದೇ ಇಂಡಿಯನ್ ರೆಸ್ಟೋರೆಂಟ್ ಸಿಗಲಿಲ್ಲ. ಹಾಗಾಗಿ ಮಾಲಲ್ಲಿ ಪಿಜ್ಜಾ ಇತ್ತು. ಸೊ ಸರಿ ಪಿಜ್ಜಾ ತಿನ್ಕೊಂಡು ಬಿಡೋಣ ಅಂತ ಹೇಳಿ ಮಾಲ್ಗೆ ಬಂದಿದ್ದಾಯಿತು. ಲಂಚ್ ಫಿನಿಷ್ ಮಾಡಿಕೊಂಡು ಒಂದಷ್ಟು ಐಟಮ್ಸ್ ಬೇಕಾಗಿತ್ತು. ಸೊ ಅದನ್ನು ಶಾಪ್ ಮಾಡಿಕೊಂಡು ಹೋಟೆಲ್ ಕಡೆ ಹೊರಟಿದ್ದಾಯಿತು. We are in Phuket Old Town. See the beauty of Phuket Old Town. ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಇನ್ ಪುಕೆಟ್ ಅಂದರೆ ಓಲ್ಡ್ ಟೌನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಈ ಪ್ಲೇಸ್, ಎಸ್ಪೆಷಲಿ ಇನ್ ಈವ್ನಿಂಗ್ಸ್. ಇದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಿಮಗೆ. ಹಾಗೆ ಇಲ್ಲಿ ಮ್ಯಾಂಗೋ ಲಸ್ಸಿನ ಮಿಸ್ ಮಾಡಬೇಡಿ, ನಾವು ಕೂಡ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನಿಮಗೆ ಏನಾದರೂ ಸ್ಟ್ರೀಟ್ ಶಾಪಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಒಂದಷ್ಟು ಶಾಪಿಂಗ್ ಸೆಂಟರ್ಸ್ ಕೂಡ ಇಲ್ಲಿತ್ತು.
ನಾನು ಪುಟ್ಟ ಪುಟ್ಟ ಕೀ ಬಂಚಸ್ ಹಾಗೆ ಒಂದಷ್ಟು ಮನೆಗೆ ಡೆಕೋರ್ ಮಾಡುವಂಥ ಐಟಮ್ಸ್ನ ಇಲ್ಲಿ ಪರ್ಚೇಸ್ ಮಾಡಿದೆ. ಯಾರೆಲ್ಲ ಗೋವಾನ ವಿಸಿಟ್ ಮಾಡಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ, ಗೋವಾದಲ್ಲಿ ನಮಗೆ ಫೌಂಟೈನ್ಸ್ ಇರುತ್ತೆ ನೋಡಲಿಕ್ಕೆ, ಕಲರ್ ಕಲರ್ ಆಗಿ ಸೇಮ್ ವೈಬ್ಸ್ ಇಲ್ಲಿ ನಮಗೆ ಸಿಗುತ್ತೆ. ಇಲ್ಲಿ ಪೋರ್ಚುಗೀಸ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಿಕೊಂಡು ಇವರು ಇಡೀ ಓಲ್ಡ್ ಟೌನ್ ಸಿಟಿನ ಬಿಲ್ಡ್ ಮಾಡಿದ್ದಾರೆ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ನನ್ನ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಥೈಲ್ಯಾಂಡ್ಗೆ ಎಷ್ಟೆಲ್ಲ ಬಡ್ಜೆಟ್ ಆಗುತ್ತೆ, ಪರ್ ಕಪಲ್ಗೆ ಎಷ್ಟು ಅಮೌಂಟ್ ನಿಮಗೆ ಬೇಕಾಗತ್ತೆ ಫಾರ್ 2 to 3 days ಅನ್ನೋದನ್ನು ಹೇಳ್ತೀನಿ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್.